ಸರ್ ಹೇಳಿ ಹುಟ್ಟು ಹುಟ್ಟುಹಬ್ಬ ವಿಶೇಷ ಏನೇನು ಕಾರ್ಯಕ್ರಮ ಎಲ್ಲ ಅಂತೀವಿ. ಈ ದಿವಸ ನನ್ನ 49ನೇ ಹುಟ್ಟುಹಬ್ಬವನ್ನು ನಮ್ಮ ಆತ್ಮೀಯ ಸ್ನೇಹಿತರುಗಳಾದಂಥ ರಾಮಣ್ಣವರು ಮತ್ತು ಪರಿಸರವಾದಿ ಸ್ನೇಹಿತರುಗಳಾಗಿರ್ತಕ್ಕಂತಹ ಗುಂಪು ಮರದ ಆನಂದಣ್ಣವರು, ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಗಂಗರಾಜು ಅವರು, ಜೊತೆಗೆ ಇನ್ನೊಬ್ಬ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತಹ ಗುಡುಬಂಡೆ ಗಣೇಶರವರು, ಹಾಗೂ ಇನ್ನೂ ಇತರರು ಬರ್ತಾ ಇದ್ದಾರೆ ಈಗ. ಯಾಕಂದರೆ ಬೆಳಗ್ಗೆನೇ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದರಿಂದ ಪಾಪ ಎಲ್ಲ ರೆಡಿಯಾಗಿ ಬರ್ತಾ ಇದ್ದಾರೆ ಸ್ನೇಹಿತರುಗಳೆಲ್ಲನೂ. ಇವತ್ತು ನಾವು ಮುಖ್ಯವಾಗಿ ಎಲ್ಲರೂ ಕೂಡ ನಮ್ಮ ಸ್ನೇಹಿತರು ನಾವೆಲ್ಲ ಈ ಒಂದು ಚಿಂತನೆ ಮಾಡಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಸಾಯಂಕಾಲ ಅಂದ್ಕೊಂಡು ನಾವು ಮಾನಸ ವೃದ್ಧಾಶ್ರಮದಲ್ಲಿ ಈ ಒಂದು ಬೆಳಗ್ಗೆ ತಿಂಡಿ ವ್ಯವಸ್ಥೆ ಜೊತೆಗೆ ಬ್ರೆಡ್ಡು, ಹಾಲು, ಹಂಪಲು, ಹಣ್ಣನ್ನು ಇದನ್ನು ವಿತರಣೆ ಮಾಡಿ, ಜೊತೆಗೆ ಅದೇ ರೀತಿ 11:15 ಏನು MPPHS ವಾರ್ಡ್ ನಂಬರ್ 9 ಜೈಭೀಮ್ ನಗರದಲ್ಲಿ ಸುಮಾರು 100 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅದು ವಿಶೇಷವಾಗಿ ಬಡವ್ರ ಮಕ್ಕಳು, ಪ್ರತಿಭಾವಂತ ಬಡವ್ರ ಮಕ್ಕಳು ಕಲಿತಾ ಇರ್ತಕ್ಕಂಥ ಸ್ಕೂಲ್ ಅದು. ಅಲ್ಲಿ ನಾವು ಕಲಿಕಾ ಸಾಮಗ್ರಿಗಳನ್ನು 100 ಜನ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡೋಂಥ ಕಾರ್ಯಕ್ರಮವೂ ಇದೆ. ಇವತ್ತು ಮುಖ್ಯವಾಗಿ ಹುಟ್ಟುಹಬ್ಬ ಆಚರಣೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಪ್ರತಿ ವರ್ಷದಂತೆ ಮಾಧ್ಯಮ ಮಿತ್ರರು ನೀವು ಕೂಡ ನೋಡಿದ್ದೀರಿ, ನಾವು ಯಾವುದೇ ಕಾರಣಕ್ಕೂ ಕೂಡ ಕೇಕ್ ಕಟ್ ಮಾಡೋದಾಗಲಿ, ವಿಜೃಂಭಣೆ ಮಾಡೋದು, ಯಾವುದೇ ರೀತಿ ಪಾರ್ಟಿ ಅದು ಇದು ಮಾಡಲ್ಲ. ಅದರ ದುಂದು ವೆಚ್ಚ ಮಾಡೋ ಬದಲು ನಾವೇನು ಮಾಡ್ತೀವಿ, ಅದರ ಹಣವನ್ನು ನಾವೇನು ಮಾಡ್ತೀವಿ, ಈ ಒಂದು ವೃದ್ಧಾಶ್ರಮದಲ್ಲಿ ಅಥವಾ ಏನು ಕಲಿಕೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳೇನಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಮುಂದೆ ನಾವು ಇವತ್ತು ಏನೋ ಒಂದು ಹೆಲ್ಪ್ ಮಾಡಿದಾಗ ಅವರ ಬುಕ್ಕಲ್ಲಿ ಒಂದು ಪೆನ್ ಕೊಟ್ಟರೆ ಅಥವಾ ಒಂದು ಬುಕ್ ಕೊಟ್ಟರೆ ಅಥವಾ ಏನಾದರೂ ಒಂದು ಕಲಿಕಾ ಸಾಮಗ್ರಿಗಳು ಕೊಟ್ಟರೆ ಅದನ್ನು ಉಪಯೋಗಿಸ್ಕೊತಾರೆ. ಅವ್ರ ಸ್ಕಿಲ್ ಪವರು, ನಾಲೆಡ್ಜು ಇಂಪ್ರೂವ್ಮೆಂಟ್ ಆಗ್ತದೆ. ನಾಳೆ ದಿನ ಅವ್ರ ಭವಿಷ್ಯತ್ತುಗಳು ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು ಇದೆ. ಇವತ್ತು ನಮ್ಮ ಭಾರತ ದೇಶ ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂಥ ದೇಶ ಆದ್ರೂ ಕೂಡ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಬಡವರು ಮಕ್ಕಳು, ಪ್ರತಿಭಾವಂತ ಮಕ್ಕಳು ಇದ್ದಾರೆ. ಅಂಥವ್ರನ್ನ ನಾವು ಪ್ರತಿ ವರ್ಷನೂ ಕೂಡ ನಾವು ವರ್ಷಕ್ಕೊಂದ್ಸರಿನೇ ಅಲ್ಲ, ಪ್ರತಿ ವರ್ಷನೂ ಕೂಡ ಆ ಬಡ ಪ್ರತಿಭಾವಂತ ಮಕ್ಕಳು ಮುಂದೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲನೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ವಿ. ಹಾಗಾಗಿ ಇವತ್ತು ಹುಟ್ಟುಹಬ್ಬದ ದಿನನೂ ಕೂಡ ಇದೊಂದು ಸ್ಪೆಷಲ್ ಆಗಿ ನಾವು ಈ ಸಾರಿ ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಈ ದೇಶವನ್ನ ಮುನ್ನಡೆಸ್ತಕ್ಕಂಥದ್ದು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗ್ತಾರೆ. ಈ ದೇಶವನ್ನ ಮುನ್ನಡೆಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಇವತ್ತು ನಾವು ಇತಿಹಾಸವನ್ನ ನೋಡಿದಾಗಲೂ ಕೂಡ ಇವತ್ತು ಬಡವರ ಮಕ್ಕಳು ಇವತ್ತು ಸಾಧನೆ ಮಾಡಿ IAS, IPS ಮತ್ತು ದೇಶದ ಇವತ್ತು ಅತ್ಯುನ್ನತ ಹುದ್ದೆಗಳಲ್ಲಿ ಇರ್ತಕ್ಕಂಥದ್ದು ಇವತ್ತು ನಾವು ನೋಡ್ಬೇಕಾದ್ರೆ, ಅಂದ್ರೆ ಬಡವ್ರ ಮಕ್ಕಳು ಕೂಡ ಸಾಧನೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು 80% ಬಡವ್ರ ಮಕ್ಕಳು ಸಾಧನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾನೇ ಸಪೋರ್ಟ್ ಮಾಡಬೇಕು ಅಂತೇನಿಲ್ಲ, ಎಲ್ಲೋ ಒಂದು ಕಡೆ ನೇಚರ್, ಪ್ರಕೃತಿನೇ ಸಪೋರ್ಟ್ ಮಾಡಿಸ್ತದೆ. ಆ ಸಪೋರ್ಟ್ ಮಾಡಿ ನೀವು ಇವತ್ತು ಪತ್ರಿಕೆಗಳಲ್ಲಾಗ್ಬೋದು, ನಿಮ್ಮ ಮಾಧ್ಯಮಗಳಲ್ಲಿ ಬಡವ್ರ ಮಕ್ಕಳೇ ಅತ್ಯುನ್ನತ ಸಾಧನೆಗಳನ್ನ ಮಾಡ್ತಾ ಇರೋದು. ಅಂದ್ರೆ ಇಲ್ಲಿ ನಾನು ಸಪೋರ್ಟ್ ಮಾಡ್ಲಿ ಬಿಡ್ಲಿ, ಯಾರು ಮಾಡ್ಲಿ ಬಿಡ್ಲಿ, ಆದ್ರೆ ನೇಚರ್ ಅಂತಕ್ಕಂಥದ್ದು, ಪ್ರಕೃತಿ ಅಂತಕ್ಕಂಥದ್ದು ಬಡವ್ರ ಮಕ್ಕಳಿಗೆ ಒಂದು ಆದರ್ಶವಾಗಿ, ಒಂದು ರಕ್ಷಣಾ ಕವಚವಾಗಿ ಈ ನೇಚರ್ ನಿಂತ್ಕೊಳ್ತದೆ. ಇದನ್ನ ನನ್ನ ಒಂದು ಅನಾಲಿಸ್ ಪ್ರಕಾರ ನಾನು ಚಿಂತನೆ ಮಾಡಿರ್ತಕ್ಕಂಥದ್ದು. ಇವತ್ತು ಎಷ್ಟೋ ಜನ ಒಂದು ಮುಂದೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಬಡವ್ರ ಮಕ್ಕಳು ಬೆಳೆದಾಗ ಈ ದೇಶದ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ, ಜೊತೆಗೆ ಅವರ ಕನಸುಗಳು ನನಸು ಮಾಡ್ಕೊಳ್ಳಕ್ ಸಾಧ್ಯ, ಮತ್ತೆ ಒಂದು ಸದೃಢ ಭಾರತ ಆಗ್ಲಿಕ್ಕೂ ಕೂಡ ಖಂಡಿತವಾಗ್ಲೂ ಕೂಡ ಸಾಧ್ಯ ಆಗ್ತದೆ. ಈಗ ಇರ್ತಕ್ಕಂಥವ್ರು ಅವ್ರ ಬಿಸ್ನೆಸ್, ಅವ್ರ ಮುಂದೆ ಬರ್ತಕ್ಕಂಥದ್ದು ಅಷ್ಟು ಮಾತ್ರ ನೋಡ್ತಾ ಇರ್ತಾರೆ. ಇಲ್ಲಿ ಉಳ್ಳವರು ಉಳ್ಳದ ಮಧ್ಯೆ ತಾರತಮ್ಯ ಆಗ್ಬಾರ್ದು. ಉಳ್ಳವರು ಒಂದೇ, ಇಲ್ಲದೆ ಇರ್ತಕ್ಕಂಥವ್ರು ಒಂದೇ ಆಗಿರ್ಬೇಕು. ಹಾಗಾಗಿ ಇವರು ಮುಂದೆ ಬಂದ್ರೆ ಇಡೀ ಪ್ರಪಂಚದಲ್ಲೇ ನಮ್ಮ ಅತ್ಯುನ್ನತ ದೇಶ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆ ನಿಟ್ಟಿನಲ್ಲಿ ನಿರಂತರವಾಗಿ ಇವತ್ತು ನನಗೂ ಅಷ್ಟೇ, ನಾನು ಇವತ್ತು ಏನಾದರೂ ಒಂದು ಸರ್ವಿಸ್ ಮಾಡಬೇಕಾದ್ರೆ ನಮ್ಮ ಸ್ನೇಹಿತರುಗಳು ಕೂಡ ನಾವೆಲ್ಲ ಏನಾದರೂ ಒಂದು ಸಮಾಜದ ಬಗ್ಗೆ ಕಾಳಜಿ ಮಾಡ್ಕೊಂಡು ನಾವೇನಾದರೂ ಒಂದಷ್ಟು ಅಳಿಲು ಸೇವೆ ಮಾಡ್ತಾ ಇರಬೇಕಾದ್ರೆ ನಮಗೂ ಕೂಡ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಆಗ್ಲೇ ಹೇಳ್ದಂಗೆ ಪ್ರಕೃತಿ ಆಶೀರ್ವಾದ ಇದೆ. ಇವಾಗ ನಾವು ನಿನ್ನೆ ಸಾಯಂಕಾಲ ಒಂದು 7 ಗಂಟೆ 7:15 ಅಂದ್ಕೊಂಡಿದ್ದು ನೋಡಿ, ಈಗ ಇಷ್ಟು ಕಾರ್ಯಕ್ರಮ ಸಿಂಪಲ್ ಆಗಾದ್ರೂ ಕೂಡ ನಾವು ಒಂದು ಅಳಿಲು ಸೇವೆ ಮಾಡೋಂಥ ಕಾರ್ಯಕ್ರಮನ ಆ ಪ್ರಕೃತಿ ಮಾತೆ ನಮಗೆ ಒದಗಿಸ್ಕೊಟ್ಟಿದೆ. ಹಾಗಾಗಿ ನಾನು ಆ ಪ್ರಕೃತಿ ಮಾತೆಯಲ್ಲೂ ಕೂಡ ನಾನು ಕೇಳ್ಕೊಂತೀನಿ. ಜೊತೆಗೆ ಇವತ್ತು ವಿಶೇಷವಾಗಿ ಈ ವೃದ್ಧಾಶ್ರಮದಲ್ಲಿರ್ತಕ್ಕಂಥವ್ರೆಲ್ಲರ ಆಶೀರ್ವಾದ ಪಡಿಬೇಕು. ಜೊತೆಗೆ ತಾಲೂಕಿನ ಮತ್ತು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ಆಶೀರ್ವಾದನೂ ಕೂಡ ನನಗೆ ಬೇಕು. ನಮ್ಮ ತಂದೆ ತಾಯಿಗಳ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಒಂದು ಒಳ್ಳೆ ಕೆಲಸಕ್ಕೆ ನಾವು ಯಾವುದೋ ಕಾರಣಕ್ಕೂ ಅಡ್ಡದಾರಿಯಲ್ಲಿ ಹೋಗಲ್ಲ, ಕೆಟ್ಟ ಇದ್ರಲ್ಲಿ ನಾವು ಹೋಗೋದಿಲ್ಲ. ಒಳ್ಳೇದಕ್ಕಾದ್ರೆ ನಾವು ಮಾಡ್ತೀವಿ, ಇಲ್ಲಾಂದ್ರೆ ನಾವು ಮನೇಲಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತ ಮಾನಸ ವೃದ್ಧಾಶ್ರಮದ ದಿನಕನ್ ಸರ್ ಅವ್ರಿಗೆ
ಮತ್ತೆ ಆ ಮ್ಯಾನೇಜ್ಮೆಂಟ್ಗೆ ಮತ್ತೆ ಇಲ್ಲಿ ಇರ್ತಕ್ಕಂಥ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೂ ಕೂಡ ಅನಂತ ಧನ್ಯವಾದಗಳನ್ನ ತಿಳಿಸೋದಕ್ಕೆ ವಕೀಲರಾದ ಮಠಮಪ್ಪ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಇಷ್ಟು ಆನಂದವಾಗಿ ನಮ್ಮೆಲ್ಲರ ಜೊತೆಯಲ್ಲಿ ಆಚರಿಸಿಕೊಳ್ಳುತ್ತಿರುವುದಕ್ಕಾಗಿ ಮಾನಸ ವೃದ್ಧಾಶ್ರಮದ ಎಲ್ಲರ ಪರವಾಗಿ ನನ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ದೇವರು ಅವರಿಗೆ ಆಯುರಾರೋಗ್ಯ ಭಾಗ್ಯವನ್ನು, ಸಂಪತ್ತನ್ನು, ಯಶಸ್ಸನ್ನು, ಶ್ರೇಯಸ್ಸನ್ನು, ಅವರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡಲು ಶಕ್ತಿಯನ್ನು ನೀಡಿ ಸದಾ ಸಂರಕ್ಷಿಸಲಿ ಅಂತ ನಾವೆಲ್ಲರ ಪರವಾಗಿ ಬೇಡ್ಕೊಳ್ತೇವೆ ಹಾಗೂ ಪ್ರಾರ್ಥಿಸ್ಕೊಳ್ತೇವೆ. ತುಂಬಾ ಸಂತೋಷ. ನಿಮ್ಮ ಒಳ್ಳೆಯ ಉದ್ದೇಶಗಳೆಲ್ಲ ನೆರವೇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ವಕೀಲರಾದ ಶ್ರೀಯುತ ಮಸ್ಲಪ್ಪನ ಮಠಮಪ್ಪ. అట్లా చూడు అది నువ్వు అవుతుంది ఫోటో అది ఇడిచే నువ్వు అది ఆశీర్వాదం అట్లా ఇడపో ಹಿಡ್ಕೋ ಕೈ ನೋಡಿ ಇಲ್ಲಿ ನಾವು ತೆಗಿಯೋಕ್ಕಾಗಲ್ಲ. ಫಿಕ್ಸ್ ಜಾರಿಗೆ వేసుకోಪ್ಪ ನೀವು. ಅದು ಸೂಪರ್ ನೋಡು, ಇದೇ ಫೋಟೋ. ನಮಸ್ಕಾರ ಎಲ್ರಿಗೂ. ಇಂದು ನಮ್ಮ ಮಠಮಪ್ಪ ಸರ್ ಅವರ ಎಷ್ಟನೇದು 49ನೇ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷವೂ ಕೂಡ ಅವರು ವಿವಿಧ ಈ ಒಂದು ವೃದ್ಧರಿಗೆ ಬ್ರೆಡ್ಡು ಹಾಲು ನೀಡೋದ್ರ ಮುಖಾಂತರ ಅವರು 4 ಜನ ಬರ್ಬೇಕು ಫೋಟೋಗೆ. ಆಶೀರ್ವಾದ ಮಾಡಬೇಕು ದಯವಿಟ್ಟು ಕೂಡ ನೀವು ಕೊಡು ಹಿಂಗೆ ನೋಡಿ, ಎಲ್ಲರೂ ಇರ್ತಾರೆ ನೋಡಿ, ಹೆಂಗಿದೆ ಫೋಟೋಗೆ ಎಲ್ಲರೂ ಇರಬೇಕು. ಈ ಕಡೆ ಬಂಗೆ ನಡಿ, ದೂರ ಇದ್ದರೆ ಜನ ಬರ್ಬೇಕು ಸ್ವಲ್ಪ. ನಾವು ಇನ್ನ ನನಗೆ ಫೋನ್ ಜಾಸ್ತಿ ಆಟಾಗ್ತಿಂದ ನೀವೇ ಗೀಯಪ್ಪ ಹಾಕಿ ಸರ್. ಬಂದ್ಬಿಡ್ರಿ ನಮಗೂ ಸ್ವಲ್ಪ ತಿನ್ನಿ. ಮಠಮಪ್ಪ ಸರ್ ಆಯ್ತಾ ಇಲ್ಲ ಜಾಸ್ತಿ ಇಲ್ಲ, ಇನ್ನು ಸ್ವಲ್ಪ ಹಾಕ್ಲಮ್ಮ. ಕೆಳಗಡೆ ಬಡಿಸ್ಬಿಡಿ, ಇನ್ನೊಂದ್ರಿಗೆ ಎತ್ಕೊಂಡು ಹೋಗಿ ಅಲ್ಲಿ ಹೋಗಿ ಮತ್ತೆ ಸ್ವೀಟ್ ಕೊಡು ಗಣೇಶ್. ಅವರು ಹುಟ್ಟಿದ ಹಬ್ಬ. ಈ ರುದ್ರಾಕ್ಷರದಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಅವ್ರಿಗೆ ಒಂದು ನಾವೇನಾದರೂ ಅವ್ರಿಗೊಂದು ಕೊಡುಗೆ ಕೊಟ್ಟರೆ ಅವ್ರ ಮನಸ್ಸು ಅಷ್ಟೇ ಆನಂದವಾಗ್ತದೆ. ನಮ್ಮ ಹುಟ್ಟಿದ ಹಬ್ಬಕ್ಕೂ ಒಂದು ಅರ್ಹತೆ ಇರುತ್ತೆ ಅಂತೇಳಿ ನಾನು ಈ ಮಠಮಪ್ಪನವ್ರಿಗಾಗಲಿ ಈ ರುದ್ರಾಕ್ಷರಲ್ಲಿರುವಂಥ ಎಲ್ಲ ನಮ್ಮ ಇವರು ರುದ್ರಾಬ್ದ ಇರೋರಿಗೆ ಅವ್ರಿಗೇನು ಹಾಲು ಬ್ರೆಡ್ಡು ಕೊಟ್ಟು ಅವತ್ತು ದಿವಸ ಅವ್ರಿಗೆ ನಾವು ಒಂದು ಮನಸ್ಸು ಸಮಾಧಾನ ಮಾಡಿದ್ರೆ ನಮಗೊಂಥರ ಮನಸ್ಸು ಸಮಾಧಾನ ಆಗ್ತದೆ ಅಂತೇಳಿ ಇವತ್ತು ನಮ್ಮ ಮಠಮಪ್ಪನಿಗೆ ಆಯುಷು ಆರೋಗ್ಯ ಕೊಟ್ಟು ಅವ್ರಿಗೆ 100 ವರ್ಷ ಅವರಿಗೆ ಸುಖವಾಗಿರಲಿ ಅಂತೇಳಿ ಅವ್ರು ನಾನು ಆಶೀರ್ವಾದ ಮಾಡ್ತಾಯಿದ್ದೀನಿ ಅಂತೇಳಿ ಹೇಳಿಲ್ಲ. ಮಕ್ಕಳಿಗೆ ಕಲಿಕಾ ಸಾಮಗ್ರಿಯನ್ನು ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ಕೊಡ್ತಾ ಇದ್ದೀವಿ ಇವಾಗ 11ವರೆಗೆ. ಅವರಿಗೆ ನಮ್ಮ ವೃದ್ಧಾಶ್ರಮ ಜನರೆಲ್ಲ ಕೂಡ ಮಾನಸ ವೃದ್ಧಾಶ್ರಮರೆಲ್ಲ ಕೂಡ ಅವ್ರಿಗೂ ಆಶೀರ್ವಾದ ಮಾಡಬೇಕು, 100 ವರ್ಷ ಬಾಳಬೇಕು ಅಂತ ಇದೇ ರೀತಿ
ಸಮಾಜ ಸೇವೆ ಮಾಡಬೇಕು ಅಂತ. ಯಾಕಂದರೆ ಎಷ್ಟೋ ಜನ ಹುಟ್ಟುಹಬ್ಬಗಳು ಮಾಡ್ಕೊಳ್ತಾರೆ. ಅದೇ ವಿವಿಧ ರೀತಿಯಲ್ಲಿ ಒಂದು ವೃದ್ಧಾಶ್ರಮಕ್ಕೇನೋ ಅರಳು ಸೇವೆ ಮಾಡೋಂಥವ್ರು ವಿರಳ. ಅವರು ಒಳ್ಳೆ ಪರಿಸರವಾದಿಗಳ ಜೊತೆಗೆ ಅಂಥ ಮಹಾನುಭಾವರು 100 ವರ್ಷ ಬಾಳಬೇಕು ಮತ್ತು ಎಲ್ಲರ ಆಶೀರ್ವಾದ ಅವ್ರಿಗೆ ಬೇಕು ಅಂತ ಹೇಳ್ತೀವಿ. ಎಲ್ಲರ ಪರವಾಗಿ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ. ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು ಸರ್. ಖ್ಯಾತ ವಕೀಲರಾಗಿದ್ದಾರೆ. ಇವರು ಸಮಾಜಮುಖಿ ಸೇವೆಗಳು ಅನೇಕವನ್ನ ಮಾಡ್ಕೊಂಡು ಬಂದು ಇವತ್ತು ಫೋಟೋಗೆ ಆಶೀರ್ವಾದ ಮಾಡಬೇಕು ದಯವಿಟ್ಟು ಕೂಡ ನೀವು. ಕೊಡು ಕೊಡು. ಹಿಂಗೆ ನೋಡಿ ಎಲ್ಲರೂ ಇರ್ತಾರೆ ನೋಡಿ, ಹೆಂಗಿದೆ ಫೋಟೋಗೆ ಎಲ್ಲರೂ ಇರಬೇಕು. ಈ ಕಡೆ ಬಂಗೆ ನೋಡಿ, ದೂರ ಇದ್ರೆ ಜನ ಬರಬೇಕು ಸ್ವಲ್ಪ. ಫೋನ್ ಜಾಸ್ತಿ ಕೊಡಬೇಕು. ನೀವೇ ಆಗಿಯಪ್ಪ ಇಪ್ಪ ನಿಲ್ಕಿ ದೂರ ನಿಲ್ಕಿ ಸಿಸ್ಟಮ್. ಆಗ್ಬೋದಲ್ಲಮ್ಮ? ತುಂಬಾ ಸ್ವಲ್ಪ ಅಲ್ಲೂ ಸಾಕು. ಆಯ್ತಮ್ಮ. ರಾಜು ಇದಂತ ಇಲ್ಲೇ ಅಂತ ಹಾಕೊಂಡೋಗಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಆಯುರ ಆರೋಗ್ಯ ಭಾಗ್ಯ ಸಂಪತ್ತು ಯಶಸ್ಸು ಇನ್ನೂ ಹೆಚ್ಚಿನ ಸೇವೆ ಮಾಡೋಕೆ ಶಕ್ತಿ ದೈವಂ ಆಶೀರ್ವಾದ ಮಾಡು. ಖಂಡಿತ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಏನ ಆಶ್ರಮಕ್ಕೆ ಬರ. ಆಶ್ರಮ ರಂಗಸ್ಥಳ. ನಿಶಬ್ದವಾಗಿ ಕುತ್ಕೊಂಡು ಕೇಳಬೇಕು ಮಕ್ಕಳು. ಗೊತ್ತಾಯ್ತಾ? ಈಗ ನನ್ನ ಹೆಸರು ಸುಬ್ರಹ್ಮಣ್ಯ ಎಸ್ ಅಂತೇಳಿ. ದೇಶ చూడు అదే నువ్వు అవుతుంది ఫోటో అది ఇడిచి నువ్వు అది ఆశీర్వాదం తాత రమణ